ಇನ್ಯಾವಾಗಾದರೂ ಸಮಯ ನೋಡಿಕೊಂಡು ನಾನೇ ಅವನಿಗೆ ಇದನ್ನೆಲ್ಲ ತಿಳಿಸ್ತೀನಿ. ಮಾತಾಡಿದ್ಮೇಲೆ ಅವನು ತಾನಾಗೆ ನನ್ನ ತಿರಸ್ಕಾರ ಮಾಡಿಬಿಟ್ರೆ? ಹಾಗನ್ಸುತ್ತೇನಮ್ಮ ನಿನಗೆ? ಅಪ್ಪಟ್ಟ ಚಿನ್ನ ಕಣಮ್ಮ ಅದು. ಶುದ್ಧವಾದ ಪ್ರೀತಿ ಅವನದ್ದು. ನಿನ್ನನ್ನು ಬಿಟ್ಕೊಡೋ ಹಾಗಿದ್ದಿದ್ರೆ ಸಾಯೋ ಮಟ್ಟಕ್ಕೆ ಹೋಗ್ತಾ ಇದ್ದ ಅವನು. ಅವನ ಬಗ್ಗೆ ಈ ರೀತಿ ಯಾವುದೇ ಅನುಮಾನಗಳನ್ನ ಇಟ್ಕೋಬೇಡ. ಒಂದೇ ಮನಸ್ಸಿನಿಂದ ಅವನ ಪ್ರೀತಿನ ಒಪ್ಕೋ. ಮುಂದೆ ನಿಮ್ಮಿಬ್ಬರ ಜೀವನ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಅವನನ್ನು ಮದುವೆ ಆಗಕ್ಕೆ ಒಪ್ಪಿದ್ದೀನಿ ಅಂತ ಒಂದು ಸಲ ಹೇಳ್ಬಿಡಮ್ಮ. Oh my God. Thanks. Thank you very much. ಒಂದು ಮಾತು, ಇದುವರೆಗೂ ನೀನು ನನಗೆ ಹೇಳಿದ ಯಾವುದೇ ವಿಷಯನ ಯಾವುದೇ ಕಾರಣಕ್ಕೂ ನನ್ನ ಮಗನ ಮುಂದೆ ಮಾತ್ರ ಹೇಳ್ಕೊಡೋದು. ನೀನು ಹೇಳಲ್ಲ ಅಂತ ನನಗೆ ಮಾತು ಕೊಡಮ್ಮ. ನೀವೇ ಇದನ್ನು ಹೇಳ್ತೀರಿ ತಾನೆ? ನಾನಂತೂ ಹೇಳಲ್ಲ. ಹಾಗೂ ಒಂದು ವೇಳೆ ಹೇಳಿದ್ರೆ ನಿನ್ನ ರಂಗನ ಮೇಲೆ ಆಣೆ. ಸರ್ ಸಾರಲ್ಲ, ಮಾವ. ನೋಡು, ಆಣೆ ಇಟ್ಟಿದ್ದಾಗಿದೆ. ಇನ್ನು ಮುಂದೆ ಈ ವಿಷಯನ ನಿನ್ನ ತಲೆಯಿಂದ ಕಿತ್ತು ಬಿಸಾಕ್ಬಿಡು. ನನ್ನ ಮಗನ ಜೊತೆ ಹೊಸ ಜೀವನನ ಶುರು ಮಾಡೋದಕ್ಕೆ ಸಿದ್ಧವಾಗು. ನನ್ನ ಮಗನಿಗೆ ಜೀವನ ಕೊಡು. ಹೊಸ ಮನುಷ್ಯನನ್ನಾಗಿ ಮಾಡು. ಹೊಸದಾಗಿ ಬಾಳೋದಕ್ಕೆ ಅವನಿಗೆ ಹೇಳ್ಕೊಡು. ವರ ಸಿಕ್ಕದಷ್ಟೇ ಸಂತೋಷ ಆಯ್ತು ಕಣಮ್ಮ. ಮೊದಲು ಈ ವಿಷಯನ ನನ್ನ ಮಗನಿಗೆ ಹೇಳ್ಬಿಡ್ಬೇಕು. ಮಗನೇ, ದಿಶಾನ ಆಸ್ಪತ್ರೆನಾ? ಅಯ್ಯೋ ದೇವ್ರೆ, ಈಗ ತಕ್ಷಣ ಬರ್ತಾ ಇದ್ದೀನಿ. ಹಾ, ನೀನ್ ಹೋದೆ ಅಂತ ನಿಮ್ಮ ಮನೆ ಹತ್ರಕ್ಕೆ ಹೋಗಿ ತಲೆಗೆ ಸಿಕ್ಕಾಪಟ್ಟೆ ಪೆಟ್ ಮಾಡ್ಕೊಬಿಟ್ಟಿದ್ದಾನಂತೆ. ಬಾಮ್ಮ.